ಮೈನಾ ಹಕ್ಕಿಯ ಮನೆಯಲ್ಲಿ ದಿನಾಲು ಕಳ್ಳತನ ಆಗ್ತಾ ಇತ್ತು. ಮೈನಾ ಹಕ್ಕಿ ಸಂಗ್ರಹಿಸಿಟ್ಟಿದ್ದ ಆಹಾರ ಖಾಲಿಯಾಗ್ತಾ ಇತ್ತು. ಇವೆಲ್ಲ ಮನೆಯಲ್ಲಿದ್ದ ಪಿಂಕಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಪಿಂಕಿ, ನಾನು ಮಳೆಗಾಲಕ್ಕೆ ಅಂತ ಸಂಗ್ರಹಿಸಿಟ್ಟ ಆಹಾರ ದಿನದಿಂದ ದಿನಕ್ಕೆ ಕಡಿಮೆ ಆದಂತೆ ಅನ್ನಿಸ್ತಾ ಇದೆ. ನೀನು ಮನೇಲೇ ಇರ್ತೀಯ ಅಲ್ವಾ? ಇಲ್ಲ ಅಮ್ಮ, ನಾನು ಬೇಜಾರಾದಾಗ ನದಿಯ ಹತ್ರ ಆಟ ಆಡೋದಕ್ಕೆ ಹೋಗ್ತೀನಿ. ಹೋಗೋವಾಗ ಬಾಗಿಲು ಹಾಕೊಂಡು ಹೋಗಿದ್ದೀಯ ಪಿಂಕಿ? ಹಾಂ ಹಾಂ ಅಮ್ಮ, ಹಾಕಿಕೊಂಡು ಹೋಗಿದ್ದೇನೆ. ಹಾಗಿದ್ರೆ ಯಾರ್ದು ಕೆಲಸ ಇರ್ಬೋದು? ನಾನು ಕಷ್ಟಪಟ್ಟು ಸಂಗ್ರಹಿಸಿದ್ದ ಆಹಾರ ಎಲ್ಲಿ ಹೋಗ್ತಾ ಇದೆ? ರೀ, ನಮಗೆ ತಿನ್ನೋದಕ್ಕೂ ಆಹಾರ ಸಿಗ್ತಾ ಇದೆ, ಮಳೆಗಾಲಕ್ಕೆ ಸಂಗ್ರಹಣೆ ಮಾಡೋದಕ್ಕೂ ಆಹಾರ ಸಿಗ್ತಾ ಇದೆ. ಏನು ಕಷ್ಟಪಡಬೇಕಾಗಿಲ್ಲ, ಆರಾಮವಾಗಿ ಕೂತ್ಕೊಂಡು ತಿನ್ಬೋದು. ಪಾಪ, ಆ ಹಕ್ಕಿಗೆ ನಾವು ಡೂಪ್ಲಿಕೇಟ್ ಕೀ ಯೂಸ್ ಮಾಡಿ ಬಾಗಿಲು ತೆಗಿತೇವೆ ಅಂತ ಗೊತ್ತೇ ಇಲ್ಲ. ಮರುದಿನ ಮೈನಾ ಆಹಾರ ತರಲಿಕ್ಕೆ ಹೊರಗೆ ಹೋಗ್ತಾಳೆ. ಅಮ್ಮ ಆಹಾರ ತರಲಿಕ್ಕೆ ಹೋಗಿದ್ದಾರೆ. ನನಗೆ ಒಬ್ಬಳಿಗೆ ಬೇಜಾರು. ನಾನು ನದಿ ಹತ್ರ ಹೋಗ್ತೇನೆ, ಅಲ್ಲಿನ ಸೌಂದರ್ಯವನ್ನು ಸವಿಬೋದು. ಪಿಂಕಿ ಕೂಡ ನದಿಯ ಕಡೆಗೆ ಹಾರಾಡ್ತಾಳೆ. ಅದನ್ನೇ ಕಾಯ್ತಿದ್ದ ಕವ್ವ ಮತ್ತು ಕವ್ವಿ, ಒಳ್ಳೆ ಸಮಯ, ಇಬ್ರು ಹೊರಗಡೆ ಹೋದ್ರು. ದಿನ ನೀನೇ ಆಹಾರ ತರ್ತೀಯ ಅಲ್ವಾ ಕವ್ವಿ? ಇವತ್ತು ನಾನು ಹೋಗಿ ತರ್ತೇನೆ. ಕವ್ವ ಡೂಪ್ಲಿಕೇಟ್ ಕೀನಿಂದ ಬಾಗಿಲು ತೆರಿತಾನೆ. ಎಲೆಗಳ ಮರೆಯಲ್ಲಿ ಅಡಗಿದ್ದ ಮೈನಾ ಕೂಡ್ಲೆ ಮನೆಗೆ ಬರ್ತಾಳೆ. ಬರುವಾಗ ಒಂದು ಕೋಲನ್ನು ತಗೊಂಡು ಬರ್ತಾಳೆ. ಮೈನಾಳನ್ನ ನೋಡಿದ ಕೂಡಲೇ ಕವ್ವಿ ಅಲ್ಲಿಂದ ಹಾರಿ ಹೋಗ್ತಾಳೆ. ಇವತ್ತು ಈ ಎಲ್ಲ ಆಹಾರನ ನಾನು ತಗೊಂಡು ಹೋಗ್ತೇನೆ. ಇಡೀ ಮಳೆಗಾಲ ಆರಾಮವಾಗಿ ಕಳಿಬಹುದು. ಕವ್ವ ಹಿಂತಿರುಗಿದ ಕೂಡಲೇ, ಮೈನಾ, ನೀನು? ನಾನು ಕಳ್ಳ ಯಾರು ಅಂತ ಕಂಡು ಹಿಡಿಬೇಕು ಅಂತ ಕಾಯ್ತಾ ಇದ್ದೆ ಅಂತ ಕೋಲು ತಗೊಂಡು ಕವ್ವನಿಗೆ ಸರಿಯಾಗಿ ಹೊಡಿತಾಳೆ.